ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಕುಮಾರಸ್ವಾಮಿಯವರು ಇವತ್ತು ನಾಗಮಂಗಲದಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಕುಮಾರಸ್ವಾಮಿಯವರದೊಂದು ಮಾಮೂಲಿ ರಾಜಕೀಯ ಸ್ಟೈಲ್ ಇದೆ. ಎಲ್ಲೇ ಯಾರಿಗೆ ತೊಂದರೆ ಆದರೂ ಸರಿ ಹೋಗಿ ಅವರ ಕಷ್ಟವನ್ನು ಕೇಳುವಂಥದ್ದು, ತನ್ನ ಜೇಬಿಂದ ಒಂದಿಷ್ಟು ದುಡ್ಡು ಕೊಡುವಂಥದ್ದು, ಆ ಮೂಲಕ ಅವರ ಕಷ್ಟದ ಜೊತೆಗೆ ನಾನೂ ಇದ್ದೀನಿ ಅನ್ನುವಂತಹ ಭಾವನೆಯನ್ನು ಮೂಡಿಸುವ ಪ್ರಯತ್ನವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇರ್ತಾರೆ. ಇದನ್ನು ಸರಿ ಅಥವಾ ತಪ್ಪು ಅಂತ ಹೇಳ್ತಾ ಇಲ್ಲ. BJPಯವರು ನಿನ್ನೆ ನಾಗಮಂಗಲಕ್ಕೆ ಹೋಗಿದ್ರು, ಆದರೆ ಕುಮಾರಸ್ವಾಮಿಯವರ ರೀತಿಯಲ್ಲಿ ಕಷ್ಟದಲ್ಲಿರುವಂಥವರಿಗೆ ಪರಿಹಾರ ಕೊಡುವಂಥ ಐಡಿಯಾ ಅವರಿಗೆ ಅಲ್ಲಿ ಹೊಳೆದಂತೆ ಕಂಡು ಬಂದಿರಲಿಲ್ಲ. ಪರಿಹಾರ ಕೊಡುವ ವಿಚಾರದಲ್ಲಿ ಕುಮಾರಸ್ವಾಮಿ ಹಿಂದೂ ಮುಸ್ಲಿಂ ಅಂತ ನೋಡಲೂ ಇಲ್ಲ. ಎಲ್ಲ ವ್ಯಾಪಾರಿಗಳನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಿದ್ದಾರೆ. ಎಲ್ಲರಿಗೂ ತಮ್ಮ ಕೈಯಿಲ್ಲಾದಂತಹ ರೀತಿಯಲ್ಲಿ ಪರಿಹಾರದ ಪ್ಯಾಕೇಜನ್ನು ಫಿಕ್ಸ್ ಮಾಡಿ ವಿತರಿಸುವಂತಹ ಕೆಲಸಕ್ಕೂ ಕೂಡ ಅವರು ಮುಂದಾಗಿದ್ದಾರೆ. ಇದೆಲ್ಲ ಮಾನವೀಯತೆ ದೃಷ್ಟಿಯಿಂದ ಕುಮಾರಸ್ವಾಮಿಯವರು ತೆಗೆದುಕೊಂಡಿರುವಂತಹ ನಿರ್ಧಾರ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಇನ್ನೊಂದು ಅಂಶವನ್ನು ಪದೇ ಪದೇ ಹೇಳ್ತಾ ಹೋಗಿದ್ದಾರೆ. ಇವೆಲ್ಲವೂ ಕೂಡ ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಮಾತು. ಹಾಗಾದರೆ ಇದು ಪೂರ್ವ ನಿಯೋಜಿತವೇ ಅನ್ನುವಂಥದ್ದೇ ಇವತ್ತಿನ ಮೊದಲ ಸುದ್ದಿ ಇರುವಂಥದ್ದು. ಯಾವ ರೀತಿಯಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಇದು? ಅದು ಪೂರ್ವ ನಿಯೋಜಿತ ಕೃತ್ಯವೇ ಆಗಿದ್ರೆ ಇದರ ಹಿಂದೆ ಯಾರ ಕೈವಾಡ ಇದೆ? ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳುವಂಥದ್ದು ಅದಕ್ಕೆ ಒಂದಿಷ್ಟು ಜನ ಪ್ಲಾನ್ ಮಾಡಿದಂಥವ್ರು ಇರ್ತಾರೆ. ಇದೇ ರೀತಿಯಾಗಿ ಆಗಬೇಕು ಅಂತೇಳಿ ಪ್ಲಾನ್ ಮಾಡಿದಂಥವ್ರು ಕೂಡ ಇದ್ದೇ ಇರ್ತಾರೆ. ಇದೇ ಘಟನೆಯ ನಂತರ ಪೂರ್ವ ನಿಯೋಜಿತವಾಗಿ ಕುಮಾರಸ್ವಾಮಿಯವರು ಕೂಡ ಹಾಕಿರುವಂತಹ ಲೆಕ್ಕಾಚಾರ ಏನಿದೆ ಅನ್ನೋದನ್ನು ಕೂಡ ನಾವು ಗಮನಿಸಲೇಬೇಕು. ಯಾವ ಸ್ವರೂಪದಲ್ಲಿ ಹೊತ್ತಿ ಉರಿದ ನಾಗಮಂಗಲದಲ್ಲಿ ರಾಜಕೀಯದ ಆಟಗಳು, ಅದರ ಒಳ ಮಸಲತ್ತುಗಳು ಯಾವ ಸ್ವರೂಪದಲ್ಲಿ ಸಾಗ್ತಾ ಇದೆ, ಹೇಗೆಲ್ಲ ಒಬ್ಬರು ಮಾಡ್ತಾ ಇರುವಂಥ ಆರೋಪಕ್ಕೆ ಮತ್ತೊಬ್ಬರು ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ಜನರ ನಡುವೆಯೂ ಕೂಡ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ, ನಾಯಕರ ನಡುವೆಯೂ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ. ಹಾಗಾದರೆ ಯಾವ ಸ್ವರೂಪದಲ್ಲಿ ಇದು ಪೂರ್ವ ನಿಯೋಜಿತ ಅನ್ನೋದರ ಬಗ್ಗೆ ಇವತ್ತಿನ ಮೊದಲ ಸುದ್ದಿಯಲ್ಲಿ ನಿಮಗೆ ಹೇಳ್ತೀನಿ. ಹಾಗೆಯೇ ಎರಡನೇ ಸುದ್ದಿ ಇರುವಂಥದ್ದು, ಜೈಲಿಗೆ ಹೋದರೂ ಬದಲಾಗದೇ ಇರುವಂತಹ ದರ್ಶನ್ ಅನ್ನುವ ವ್ಯಕ್ತಿಯ ಬಗ್ಗೆ. ಈಗ ದರ್ಶನ್ನ ಕತೆ ಏನಾಗಿದೆ ಅಂತ ಹೇಳಿದ್ರೆ, ಪರಪ್ಪನಗ್ರಹಾರ ಜೈಲಿಗೆ ಹೋಗಿದ್ದ. ಪರಪ್ಪನಗ್ರಹಾರ ಜೈಲಿಗೆ ಹೋಗಿ ಅಲ್ಲಿ ರೌಡಿಗಳ ಜೊತೆ ಕಾಣಿಸ್ಕೊಂಡಿರುವಂಥದ್ದು, ವಿಡಿಯೋ ಕಾಲ್ ಮೂಲಕವಾಗಿ ಮಾತಾಡಿರುವಂಥದ್ದು. ಬಹುಶಃ ಜೈಲಿನಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ ಅನ್ನೋಂಥ ಸುದ್ದಿ ಆಗೀಗೆ ಬರ್ತಾ ಇತ್ತು. ಆದರೆ ವಿಡಿಯೋ ಕಾಲ್ ಈ ಸ್ವರೂಪದಲ್ಲಿ ರಿವೀಲ್ ಆಗಿರುವಂಥದ್ದು ದರ್ಶನ್ ಕಾರಣಕ್ಕಾಗಿಯೇ, ರಾಜ್ಯವ್ಯಾಪಿ ಬಿಡುಗಡೆ ಆಗಿರುವಂಥದ್ದು ದರ್ಶನ್ನ ಕಾರಣಕ್ಕಾಗಿಯೇ. ಈಗ ದರ್ಶನ್ ಬಳ್ಳಾರಿ ಜೈಲಲ್ಲಿರುವಂಥ ದರ್ಶನ್ ನನಗೆ ಈ ಜೈಲು ಬೇಡ ಅಂಥೇಳಿ ಖ್ಯಾತೆ ಶುರು ಮಾಡಿದ್ದಾನೆ. ಈತನಿಗೆ ಜೈಲಿನ ಟೂರ್ ಮಾಡಬೇಕು ಅನ್ನುವಂಥ ಏನಾದರೂ ಆಸೆ ಆಗಿದೆಯೋ, ಕರ್ನಾಟಕದ ಎಲ್ಲ ಜೈಲುಗಳ ಅಧ್ಯಯನ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆಯೋ, ಅಥವಾ ಬಳ್ಳಾರಿ ಜೈಲಿನ ಬಿಸಿಯನ್ನು ಈಗಲೇ ತಡ್ಕೊಳ್ಳೋಕ್ಕೆ ಆಗದೆ ಒದ್ದಾಡ್ತಾ ಇದ್ದಾನೋ ಗೊತ್ತಿಲ್ಲ. ಇಷ್ಟಕ್ಕೂ ಈ ಕೊಲೆ ಆರೋಪಿ ಜೈಲ್ ಶಿಫ್ಟ್ ಮಾಡಿಕೊಡಿ ಅಂತ ಕೇಳ್ತಿರೋದು ಏಕೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬಳ್ಳಾರಿ ಬೇಡ ಅನ್ನುವಂತಹ ಈ ಎರಡನೇ ಸುದ್ದಿಯಲ್ಲಿ ನನಗೆ ಬಳ್ಳಾರಿ ಬೇಡ, ಬಳ್ಳಾರಿ ಸಹವಾಸ ಸಾಕಾಗಿದೆ ಈಗ ದರ್ಶನ್ಗೆ, ಯಾವ ಕಾರಣಕ್ಕೆ ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತೀನಿ ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ಯಾವ ಸ್ವರೂಪದಲ್ಲಿ, ಯಾವ ಕಾರಣಕ್ಕಾಗಿ, ಮತ್ತು ಇದರಲ್ಲಿ ಕುಮಾರಸ್ವಾಮಿಯವರ ಲೆಕ್ಕಾಚಾರಗಳು ಏನೇನು ಸಾಗಿದ್ದಾವೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಹಾಗೆಯೇ ಇಲ್ಲಿ ಇನ್ನೂ ಒಂದು ಅಂಶ ಇದೆ, ಯಾವ ಒಂದು ರಹಸ್ಯವನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ 1990ರ ವೇಳೆಯಲ್ಲಿ ಆಗಿದ್ದಂತಹ ಗಲಭೆಗೂ ನಾಗಮಂಗಲದ ಗಲಭೆಗೂ ಕೂಡ ಅವರು ತಾಳೆ ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ. ಯಾವ ಕಾರಣಕ್ಕಾಗಿ ಅನ್ನೋದು ನಿಮಗೆ ತೋರಿಸ್ತೀನಿ. ದರ್ಶನ್ಗೆ ಮೊದಲೇ ಪ್ರೀ ಪ್ಲಾನ್ ಇದೆ ಅಂತ ಕಾಣ್ತಾ ಇದೆ ಮೇಲೆ ನೋಡಿ. ಅವರು ಹೇಳಿಕೆಗಳು ಕೊಡಲಿ, ಅವರು ಎಲ್ಲ ನನಗೂ ಗೊತ್ತಿದೆ. ಜನತಾ ದಳದವರು ಯಾವ ರೀತಿ ಮಾತನಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದಯಮಾಡಿ ತೆಗೆದುಕೊಳ್ಳಿ. ಒಂದೆಡೆ ಕಲ್ಲು ತೂರಾಟ, ಮತ್ತೊಂದೆಡೆ ಬೆಂಕಿಯ ರುದ್ರನರ್ತನ. ಇದಾದ ನಂತರ ಶುರುವಾಗಿದ್ದು ರಾಜಕೀಯ ನಾಯಕರ ಸಂಚಾರ. ಕೋಮು ದಳ್ಳೂರಿಗೆ ಧಗಧಗಿಸಿದ ನಾಗಮಂಗಲ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬೆಂಕಿಯಲ್ಲಿ ಬೆಂದ ನಾಗಮಂಗಲದಲ್ಲಿ ಈಗಲೂ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಗಣೇಶ ಹಬ್ಬದ ಗಲಾಟೆಯಿಂದ ಹೊತ್ತಿದ ಅಗ್ನಿಜ್ವಾಲೆಗೆ ಅಮಾಯಕರ ಬದುಕು ಬೀದಿಗೆ ಬಿದ್ದಿದೆ. ಬದುಕಿಗೆ ಆಸರೆಯಾಗಿದ್ದ ಅಂಗಡಿಗಳನ್ನು ಕಿರಾತಕರು ಧ್ವಂಸ ಮಾಡಿದ್ರು. 10 ವಾಹನಗಳಿಗೆ ಬೆಂಕಿ ಇಟ್ಟರು.
ಎಲ್ಲವನ್ನ ಕಳ್ಕೊಂಡವರು ಕಣ್ಣೀರು ಹಾಕ್ತಿದ್ದಾರೆ. ಝೀರೋ ಇವಾಗ ನಮ್ಮ ಲೈಫು ಏನಿಲ್ಲ. ನಮ್ಮ ಹತ್ರ ಇದ್ದಿದ್ದು ಇನ್ಕಮ್ ಸೋರ್ಸಸ್ ಸಿಂಗಲ್, ದಿಸ್ ಇಸ್ ದ ಓನ್ಲಿ ಸರ್. ಇನ್ನೇನಿಲ್ಲ ಸರ್ ಇವಾಗ. ಎಲ್ಲ ಹಿಂಗಿತ್ತು ಅಂಗಡಿ, ಎಲ್ಲ ಹಿಂಗೆ ತಗಾರ ಮಾಡಿ ಹೊಡೆದಾಟ ಮಾಡಿ ಎಲ್ಲ 1.5 ಲಕ್ಷದ ಮಾಲ್ ಲಾಸ್ ಆಗೈತೆ. ನಮಗೆ ಬೇಕೇ ಬೇಕು, ನ್ಯಾಯ ಬೇಕು. ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟ ವ್ಯಾಪಾರಿಗಳ ಕಣ್ಣೀರಿನ ಕಥೆಗಳನ್ನು ನಿಮ್ಮ ನ್ಯೂಸ್ 18 ನಿನ್ನೆ ತೆರೆದಿಟ್ಟಿತ್ತು. ಇದು ಮಂಡ್ಯ ಸಂಸದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳನ್ನೆಲ್ಲ ವೀಕ್ಷಿಸಿದ್ರು. ಹಾನಿಗೊಳಗಾದ ಅಂಗಡಿಗಳನ್ನು ನೋಡಿದ್ರು. ವ್ಯಾಪಾರಿಗಳು ಸಂತ್ರಸ್ತರ ಗೋಳು ಕೇಳಿದ್ರು. ಕುಬ್ಜ ವ್ಯಕ್ತಿಯಾಗಿದ್ರು. ಹಣ್ಣಿನ ಅಂಗಡಿ ನಡೆಸ್ತಾ ಕುಟುಂಬಕ್ಕೆ ಆಧಾರವಾಗಿದ್ದ ಮೊಹಮ್ಮದ್ ಮಾಜ್ಗೆ ಆದ ನಷ್ಟದ ಲೆಕ್ಕ ಕೇಳಿ ಪರಿಹಾರ ಕೊಟ್ಟರು. 1.5 ಲಕ್ಷ ಇಡಕ್ಕೆ ಸಾಧ್ಯವೇ ಇಲ್ಲಿ? ಕರೆಕ್ಟಾಗಿ ಪೂರ ಎಲ್ಲ ಬಾಕ್ಬಿಟ್ಟಿದ್ದಾರೆ ಸರ್. ಆಮೇಲೆ ತೋರ್ಸಲ್ಲಿ ಮಾತಾಡಪ್ಪ ಹೋಗ್ಲಿ. ಎಲ್ಲ ನೀಟಾಗಿ ಗೋರ ಪಟ್ಟಿದಾರ ಕಾರಣ ಬೆಸ್ಟ್ ಕ್ಲಾಸ್ ಆಗಿದೆ ಹೇಳು. ಫ್ರೂಟ್ಸ್ ಎಲ್ಲ ಹಂಗೆ 1.5 ಲಕ್ಷ ಆಯ್ತು. ಅರ್ಧಕ್ಕೆ ಬಂದ ಅಲ್ಲ ಮನೆ ಹತ್ರ ಬರೋ ಅಬ್ಯಾವ್ ಸಲಾಂ ಕರು ನಮ್ಮಪ್ಪ ಆಸ್ತಿಪಾಸ್ತಿ ಕಳೆದುಕೊಂಡವರಿಗೆ ತಲಾ 25,000ದಿಂದ 2 ಲಕ್ಷ ರೂಪಾಯಿವರೆಗೂ ಪರಿಹಾರ ವಿತರಣೆ ಮಾಡಿದ್ರು. ಮಾಜಿ ಶಾಸಕ ಸುರೇಶ್ ಗೌಡರ ಮನೆಗೆ ಕರೆಸಿ ಪರಿಹಾರ ವಿತರಿಸಿದ್ರು. ಆಮೇಲೆ ಕುಮಾರಸ್ವಾಮಿ ಅವರ ಸಿಟ್ಟು ತಿರುಗಿದ್ದು ಸಚಿವ ಚಲುವರಾಯಸ್ವಾಮಿ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಮೇಲೆ. ಹಿಂದೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಿಕ್ಕೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ, ಅವತ್ತೇನು ಕೋಮಗಲಭೆ ಅನ್ಕೊಂಡ್ರ? ಕೋಮಗಲಭೆ ಅಲ್ಲ, ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ಲು ತೂರಾಟ ನಡೀತು. ಎಲ್ಲಿದ್ ಕಲ್ಲಲ್ಲಿ? ಎಲ್ಲಿಂದ ಬಂತು ಕಲ್ಲು, ತಲ್ವಾರ್? ಕೋಮುಗಲಭೆ ಉದ್ದೇಶದಿಂದಲೇ ಪಿತೂರಿ ಅಂತ ಕುಮಾರಸ್ವಾಮಿ ಗುಡುಗಿದ್ರು. ನಿನ್ನೆ ಎಲ್ಲಾ ನಮ್ಮ ಅಣ್ಣ ತಮ್ಮಂದಿರುವಂತ ಚಲುವರಾಯಸ್ವಾಮಿ ಹೇಳಿದ್ರು. ಕುಮಾರಸ್ವಾಮಿ ರಾಜಕೀಯ ಮಾಡಬಾರದು ಅಂದಿದ್ರು. ಇದಕ್ಕೂ ಯಾವಾಗ ಬಿಜೆಪಿ ಸರ್ಕಾರ ಆಡಳಿತ ಮಾಡಿದೆ ಆ ಟೈಮ್ನಲ್ಲಿ ಏನೆಲ್ಲ ಇನ್ಸಿಡೆಂಟ್ ಇದೆ ಅದನ್ನು ತೆಗೆದು ನೋಡಿ. ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದಾಗ ನಡೆದಂತ ಇನ್ಸಿಡೆಂಟ್ಗಳನ್ನು ತೆಗೆದು ನೋಡಿ. ಇದೇ ಜನತಾದಳ ಇವತ್ತೇನು ಹೇಳ್ತಾ ಇದ್ದಾರೆ, ಒಂದು ವರ್ಗದ ಜನಕ್ಕೆ ಸಹಕಾರ ಮಾಡ್ತಾರೆ ಅಂತ, ಇದೇ ಜನತಾದಳದವರು ಯಾವ ರೀತಿ ಮಾತನಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಸನ್ನಿವೇಶಗಳನ್ನ ದಯಮಾಡಿ ತೆಗೆದು ನೋಡಿ. ಒಂದೊಂದು ಸಮಾಜವನ್ನ ಓಲೈಸ್ಕೊಳ್ಳಿಕ್ಕೆ, ಅವರುಗಳ ಮೇಲೆ ಪ್ರಭಾವ ಬೀರ್ಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಮನಸ್ಸಿನಲ್ಲಿ ಬಿತ್ತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ. ನಾನು ಕಾಂಗ್ರೆಸ್ಗೂ ಹೇಳ್ತೇನೆ, ಬೇರೆಯವ್ರಿಗೂ ಹೇಳ್ತೇನೆ, ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ, ಅವ್ರ ಬದುಕೇನಿದೆ, ಆ ಬದುಕಿನ ಜೊತೆಯಲ್ಲಿ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನ ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದೇ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧವೂ ಕುಮಾರಸ್ವಾಮಿ ಅವರ ಕೋಪ ತಿರುಗಿತು. ತಾವು ಸಿಎಂ ಆಗಿದ್ದಾಗ ತಮ್ಮ ಜೊತೆಗೆ ಡಿಸಿಎಂ ಆಗಿದ್ದ ಪರಮೇಶ್ವರ್ ಬಗ್ಗೆ ಅದ್ಯಾರೋ ಪರಮೇಶ್ವರ್ ಅಂತಲೇ ಮಾತು ಆರಂಭಿಸಿದ ಕುಮಾರಸ್ವಾಮಿ ಮಾತಲ್ಲೇ ಪಂಚ್ ಕೊಟ್ರು. ಪರಮೇಶ್ವರ್ ಕೂಡ ಕೂಲಾಗಿಯೇ ತಿರುಗೇಟು ಕೊಟ್ರು. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡಿಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನ ಎರಡು ಕೋಮಿಯವರು ಕೋಮು ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಆ ಪರಮೇಶ್ವರ್ನ ಯಾರಾದ್ರೂ ಗೃಹ ಸಚಿವ ಅಂತ ಕರೀತೀರಾ? ಸಣ್ಣ ಘಟನೆ ಅದು ಅಂತ ಹೇಳ್ತಾರೆ. ನನಗೆ ಈ ಶಬ್ದಗಳನ್ನ ಟ್ವಿಸ್ಟ್ ಮಾಡಿ ನಿಮಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವರು ಹೇಳಿಕೆಗಳು ಕೊಡಲಿ. ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗೆ ಹೇಳಿದ್ರು, ಸಣ್ಣದು ಅಂದ್ರು, ದೊಡ್ಡದು ಅಂದ್ರು, ಇದೆಲ್ಲ ನನಗೂ ಗೊತ್ತಿದೆ, ನನಗೂ ಮಾತಾಡಕ್ ಬರುತ್ತೆ. ಇನ್ನು ನಾಗಮಂಗಲದಲ್ಲಿ ನಡೆದ ಗಲಭೆಯನ್ನ 1990ರಲ್ಲಿ ಚನ್ನಪಟ್ಟಣ ಹಾಗೂ ರಾಮನಗರದಲ್ಲಿ ನಡೆದಿದ್ದ ಕೋಮು ಗಲಭೆಯ ಜೊತೆಗೆ ಕುಮಾರಸ್ವಾಮಿ ಹೋಲಿಸಿದ್ದಾರೆ.
ಅಂದು ಹಳೆ ಮೈಸೂರು ಭಾಗದಲ್ಲಿ ನಡೆದಿದ್ದ ಕೋಮು ಗಲಭೆಗಳನ್ನೇ ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂಬ ಕಾರಣ ನೀಡಿ ಅಂತಹ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದ ಸಿಎಂ ವೀರೇಂದ್ರ ಪಾಟೀಲ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಲಾಗಿತ್ತು. ಅದೇ ಮಾದರಿಯಲ್ಲೇ ಈಗಲೂ ಕಾಂಗ್ರೆಸ್ ಪ್ರಾಯೋಜಿತ ಗಲಭೆ ನಾಗಮಂಗಲದಲ್ಲಿ ನಡೆದಿದೆ ಎಂದು ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನ ನಾನು ನೆನಪಿಸ್ಕೊಡ್ತೀನಿ. 1990 ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತು ಆ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ. ಅವತ್ತು ಏನು ಕೋಮು ಗಲಭೆ ಅನ್ಕೊಂಡ್ರ, ಅದು ಕೋಮು ಗಲಭೆ ಅಲ್ಲ, ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಹೀಗೆ ನಾಗಮಂಗಲದ ಗಲಭೆಯ ಸುತ್ತಲಿನ ಆರೋಪ ಪ್ರತ್ಯಾರೋಪದ ಮಧ್ಯೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ ನಾಗಮಂಗಲ ಟೌನ್ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರನ್ನ ಸರ್ಕಾರ ಅಮಾನತು ಮಾಡಿದೆ. ಈ ಮೂಲಕ ಘಟನೆಯ ಹೊಣೆಯನ್ನ ಒಬ್ಬ ಅಧಿಕಾರಿಯ ಮೇಲೆ ಮೊದಲು ಕಟ್ಟಿದ ಸರ್ಕಾರ ನಂತರ ರಾಜ್ಯ ಗುಪ್ತಚರ ಇಲಾಖೆಯ ಎಡಿಜಿಪಿಯಾಗಿದ್ದ ಶರತ್ ಚಂದ್ರ ವರ್ಗಾವಣೆ ಮಾಡಿದೆ. ಆ ಜಾಗಕ್ಕೆ ಹೇಮಂತ್ ನಿಂಬಾಳ್ಕರ್ ನೇಮಕ ಮಾಡಿದೆ ಸರ್ಕಾರ. ಹೀಗೆ ಗುಪ್ತಚರ ವೈಫಲ್ಯವನ್ನೂ ಸರ್ಕಾರ ಮೇಲ್ನೋಟಕ್ಕೆ ಒಪ್ಪಿಕೊಂಡಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರ ಮಾತುಗಳನ್ನು ನೋಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇವತ್ತು ನಾಗಮಂಗಲದಲ್ಲಿ ಓಡಾಡದ ಸಮಯದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಬಹಳ ಒಂದು ಅಂಶ ಪೂರ್ವ ನಿಯೋಜಿತ ಅನ್ನುವಂಥದ್ದು, ಇನ್ನೊಂದು ಈ ಬೆಂಕಿಯ ರಹಸ್ಯ ಏನು ಅನ್ನುವಂತಹ ವಿಷಯ. ಬೆಂಕಿ ರಹಸ್ಯದ ಬಗ್ಗೆ ಅವರು ಹೇಳ್ತಾರೆ, ಕೋಮು ಗಲಭೆ ಕಾಂಗ್ರೆಸ್ ಪ್ರಾಯೋಜಿತವಾದಂತಹ ಒಂದು ಗಲಭೆ ಇದು, ಹೊರತು ಬೇರೆನೇನು ಅಲ್ಲ, ಇದು ಪೂರ್ವ ನಿಯೋಜಿತ ಮತ್ತು ಪ್ರಾಯೋಜಿತ ಅಂತ ಹೇಳಿ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ 1990ರಲ್ಲಿ ವೀರೇಂದ್ರ ಪಾಟೀಲ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು, ಅದೇ ರೀತಿಯಲ್ಲಿ ಈಗ ಆವಾಗ ಹೇಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅನ್ನೋಂಥ ರೀತಿಯಲ್ಲಿ ಮಾಡಿದ್ರು, ಅದೇ ರೀತಿಯಲ್ಲಿ ಇವಾಗಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅಂದರೆ ಆಗ ರಾಮನಗರ ಚನ್ನಪಟ್ಟಣ ಗಲಭೆಗೂ ಈಗಿನ ನಾಗಮಂಗಲ ಗಲಭೆಗೂ ಸಾಮ್ಯತೆ ಇದೆ ಅನ್ನುವಂಥದ್ದನ್ನು ಯಾವ ಸ್ವರೂಪದಲ್ಲಿ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಅಂತ ನೀವು ಗಮನಿಸಿರ್ತೀವಿ. ಈಗಾಗಲೇ ಅವರ ಮಾತನ್ನು ಕೂಡ ನಾನು ನಿಮಗೆ ತೋರಿಸಿದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕುಮಾರಸ್ವಾಮಿ ಅವರು ಬಹಳ ಪರ್ಟಿಕ್ಯುಲರ್ ಆಗಿ ಇಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದನ್ನು ಮಾಡೋ ಸಂದರ್ಭದಲ್ಲಿ ಅವರು ಇನ್ನೂ ಒಂದು ಪದದ ಬಳಕೆಯನ್ನು ಮಾಡ್ತಾ ಇದ್ದಾರೆ, ಓಲೈಕೆ ರಾಜಕಾರಣ ಅನ್ನೋಂಥರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರವನ್ನು ಹಾಗಾದರೆ ವಜಾ ಮಾಡ್ತಾರಾ ಅಂತ. ಯಾಕೆಂದರೆ ಅವತ್ತು ಅಂದರೆ 1990ರಲ್ಲಿ ವೀರೇಂದ್ರ ಪಾಟೀಲ್ರನ್ನು ಬದಲಾವಣೆ ಮಾಡಿದ್ರಲ್ಲ, ಅವತ್ತು ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದ ಕ್ರಮ ಕೈಗೊಂಡ ಕಾಂಗ್ರೆಸ್ನವರು ಮುಖ್ಯಮಂತ್ರಿಯನ್ನು ಬದಲಾವಣೆಯನ್ನು ಮಾಡ್ಕೊಂಡಿದ್ರು. ಈಗ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಹಾಗಾದರೆ ಸರ್ಕಾರನ ವಜಾ ಮಾಡಬೇಕಾ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಆ ಉದ್ದೇಶದಿಂದ ಏನಾದ್ರು ಮಾಡ್ತಿದ್ದಾರೆ. ಯಾರೀಗ ಮುಖ್ಯಮಂತ್ರಿನ ಬದಲಾವಣೆ ಮಾಡ್ತಾರೆ ಅನ್ನೋಂಥದ್ದು. ಇನ್ನು ಇಲ್ಲಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಇರುವಂತಹ ಲೆಕ್ಕ ಏನು, ಕುಮಾರಸ್ವಾಮಿ ಅವರು ಹಾಕಿರುವಂತಹ ಲೆಕ್ಕ ಏನು ಅನ್ನೋದನ್ನು ಕೂಡ ನಾವು ನೋಡಬೇಕು. ಚನ್ನರಾಯಸ್ವಾಮಿ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಅವರು ಇವತ್ತು ರೌಂಡ್ಸ್ ಹೊಡೆದಿದ್ದಾರೆ ನಾಗಮಂಗಲದಲ್ಲಿ. ಯಾಕಂದರೆ ಅಲ್ಲಿಯ ಸಂಸದರು ಕೂಡ ಅವರ ಕ್ಷೇತ್ರವೂ ಕೂಡ ಆಗುತ್ತೆ, ಇದು ಕುಮಾರಸ್ವಾಮಿ ಅವರ ಕ್ಷೇತ್ರವೂ ಕೂಡ ಆಗುತ್ತೆ. ಚನ್ನರಾಯಸ್ವಾಮಿ ಅಲ್ಲಿಯ ಶಾಸಕ. ಓಲೈಕೆ ರಾಜಕಾರಣ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಓಲೈಕೆ ರಾಜಕಾರಣದ ಹೆಸರಲ್ಲಿ ಕಾಂಗ್ರೆಸ್ ವಿರುದ್ಧ ನೇರ ಸಮರವನ್ನು ಸಾರಿದ್ದಾರೆ. ಕುಮಾರಸ್ವಾಮಿ ಅವರು ಎಲ್ಲ ಸಮುದಾಯದವರಿಗೂ ಕೂಡ ಪರಿಹಾರ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿ ಅಲ್ಲ, ಆದರೆ ಅವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಇದು ಓಲೈಕೆ ರಾಜಕಾರಣ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಹಿಂದೂ ಮತ ಬ್ಯಾಂಕ್ನ ಮೂಲಕವೇ JDS ಕೋಟೆಯನ್ನು ಕಟ್ಟುವಂಥ ಪ್ಲಾನನ್ನು ಕುಮಾರಸ್ವಾಮಿ ಅವರು ಹಾಕಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುತ್ತೆ. ಯಾಕಂದರೆ ಅವರು ಇಷ್ಟು ಬಹಳ ಓಪನ್ ಆಗಿಯೇ ಮುಸ್ಲಿಂ ವಿಚಾರದಲ್ಲಿ ತಮ್ಮ ನಿಲುವುಗಳನ್ನು ಹೇಳ್ತಾ ಇದ್ದಾರೆ. ಮುಸ್ಲಿಮರನ್ನ ಮಾತ್ರನೇ ನೆಚ್ಚಿಕೊಂಡಿದ್ರೆ, ದೇವೇಗೌಡರು ಒಂದು ರಾಜಕೀಯದ ಸೂತ್ರವನ್ನು ಹೆಣಿತಿರ್ತಾರಲ್ಲ, ಅದರಲ್ಲಿ ಮುಸ್ಲಿಮರು ಕೂಡ ಬೇಕು, ಬಹಳ ಮುಖ್ಯವಾಗಿರುವಂಥ ಪಾರ್ಟ್ ಅಂತೇಳಿ. ಆದರೆ ಮುಸ್ಲಿಮರನ್ನೇ ನೆಚ್ಚಿಕೊಂಡಿದ್ರೆ ಪಕ್ಷಕ್ಕೆ ಲಾಭ ಇಲ್ಲ ಅನ್ನುವಂಥ ರಾಜಕೀಯ ಲೆಕ್ಕಾಚಾರ ಈಗ ಕುಮಾರಸ್ವಾಮಿಯವರದ್ದು ಆಗಿದೆಯಾ ಅಂತ ಹೇಳಿ. ವಿಶೇಷವಾಗಿ ಮಂಡ್ಯ ಭಾಗದ ವಿಚಾರಕ್ಕೆ ಬಂದಾಗ, ಹಳೆ ಮೈಸೂರು ಭಾಗದ ವಿಚಾರಕ್ಕೆ ಬಂದಾಗ, ಯಾಕಂದರೆ ಅವರ ಭದ್ರಕೋಟೆಯಲ್ಲಿ ಅಲ್ಲಿಂದ ಅಲ್ಲಿಗೆ BJPಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಪೆನಿಟ್ರೇಟ್ ಆಗುವಂಥ ನಿಟ್ಟಿನಲ್ಲಿ. BJPಯ ಕಡೆಗೂ ಕೂಡ ಹಿಂದೂಗಳ ಮತಗಳು ವಾಲದಂತೆ ತಡೆಯೋದಕ್ಕೆ ತನ್ನ ಪಕ್ಷದ ಸಿದ್ಧಾಂತದಲ್ಲೂ ಕೂಡ ಒಂದು ಹೊಸ ಮರು ವ್ಯಾಖ್ಯಾನವನ್ನು ಮಾಡುವಂತಹ ಪ್ರಯತ್ನವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಮೂಡುತ್ತೆ. ಚನ್ನರಾಯಸ್ವಾಮಿ ಕ್ಷೇತ್ರದಲ್ಲಿನೇ ಗಲಭೆ ನಡೆದಿರುವಂಥದ್ದು ಕುಮಾರಸ್ವಾಮಿಯವರು ಸಿಕ್ಕಿರುವಂಥ ಅತಿ ದೊಡ್ಡ ಅಸ್ತ್ರ ಆಗಿದೆ. ಯಾಕೆಂದರೆ ರಾಜಕೀಯವಾಗಿ ಪ್ರಬಲ ಎದುರಾಳಿ, ಹಳೆ ಕಾಲದ ಮಿತ್ರ, ಒಂದು ಕಾಲದಲ್ಲಿ ಬಹಳ ಆಪ್ತ ಪರಮಾಪ್ತ
ಆತ್ಮಸಖ ಅನ್ನುವಂಥ ರೀತಿಯಲ್ಲಿ ಇದ್ದಂತಹವರು, ಅವರಿಬ್ಬರು ಕೂಡ ಬಹಳ ಖುಷಿಯಾಗಿ ಜೊತೆಯಲ್ಲಿ ಇದ್ದಂತಹ ಸ್ನೇಹಿತರವರು. ಆದರೆ ಇವತ್ತು ಬಹಳ ರಾಜಕೀಯದ ಬದ್ಧ ವೈರಿಗಳಾಗಿದ್ದಾರೆ. ಯಾವಾಗ ತುಂಬ ವಿಶ್ವಾಸದಲ್ಲಿ ಇರ್ತಾರೆ, ಅವರ ನಡುವೆ ಒಂದು ವೈಮನಸ್ಯ ಬಂದರೆ ಯಾವ ತೀವ್ರತೆಗೆ ಹೋಗ್ಬೋದು ಅವೆಲ್ಲವೂ ಕೂಡ ಈಗ ಇವರಿಬ್ಬರ ನಡುವೆ ಕಾಣ್ತಾ ಇದೆ. ಆ ತೀವ್ರತೆಯಿಂದನೇ ಹಳೆ ಮಿತ್ರನಿಗೆ ಈಗ ರಾಜಕೀಯ ಪಾಠವನ್ನು ಕಲಿಸುವಂತಹ ಗುರಿಯನ್ನು ಹೊಂದಿದ್ದಾರೆ ಕುಮಾರಸ್ವಾಮಿ ಅವರು ಅಂತೇಳಿ. ಇದೇ ಸಂದರ್ಭದಲ್ಲಿನೇ ಅವರು ರಾಮನಗರ ಮತ್ತು ಚನ್ನಪಟ್ಟಣದ ಗಲಭೆಯನ್ನು ಉಲ್ಲೇಖ ಮಾಡಿದಾರಲ್ಲ, ಇದು DK ಶಿವಕುಮಾರ್, ಅವತ್ತು DK ಶಿವಕುಮಾರ್ ಮೊದಲ ಬಾರಿ ಶಾಸಕರಾಗಿದ್ದಂಥವ್ರು. ಹೀಗಾಗಿ ಅದೇ ವಿಚಾರವನ್ನು ಈಗ ನಾಗಮಂಗಲದ ವಿಚಾರದಲ್ಲಿ ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಈ ವಿಚಾರವನ್ನು ಹೇಳುವಂತಹದರ ಮೂಲಕ ಅನ್ನೋದನ್ನು ಕೂಡ ನಾವು ನೋಡಬೇಕಾದ್ರು. ಬಳ್ಳಾರಿ ಬೇಡ ಅನ್ನುವಂಥದ್ದು ಈಗ ಅನ್ಸಕ್ಕೆ ಶುರುವಾಗಿದೆ. ನಿನ್ನೆ ಅಸಹ್ಯಕರವಾಗಿರುವಂತಹ ವರ್ತನೆಯನ್ನು ತನ್ನ ಬೆರಳುಗಳ ಮೂಲಕವಾಗಿ ತೋರಿಸಿದಂತಹ ದರ್ಶನ್ ಇವತ್ತು ನನಗೆ ಬಳ್ಳಾರಿನೇ ಬೇಡ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಬಳ್ಳಾರಿ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕೂಡ ನನಗೆ ಕೊಡ್ತಾ ಇಲ್ಲ, ಕನಿಷ್ಠ ಸೌಲಭ್ಯಗಳು ಕೂಡ ಇಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದು ದರ್ಶನ್ಗೆ ಮನವರಿಕೆ ಆಗಿದೆ. ಇದೇ ಕಾರಣಕ್ಕಾಗಿ ಈತನನ್ನು ಈ ಜೈಲಲ್ಲಿ ಇಟ್ಟಿರೋದು. ಬಳ್ಳಾರಿ ಜೈಲಿಗೆ ಒಗ್ಗಿಕೊಳ್ಳೋದಕ್ಕೂ ಕೂಡ ಪರದಾಟ ಆಗ್ತಾ ಇದೆ. ಇವಾಗ ಇದುವರೆಗೆ ನನಗೆ TV ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ಅಳಲನ್ನು ತುಳ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಕೇವಲ ಇದಕ್ಕೆ ಸೀಮಿತ ಆಗಿಲ್ಲ, ನನಗೆ ವಿಟಮಿನ್ ಮಾತ್ರೆಗಳನ್ನು ಕೂಡ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದನ್ನು ಕೂಡ ನೋಡಿ, ಆರಂಭದಲ್ಲಿ ಸರ್ಜಿಕಲ್ ಚೇರ್ ಬೇಕು ಅಂತೇಳಿ, ಆಮೇಲೆ ಕಾಡಿ ಬೇಡಿದ ಮೇಲೆ ನನಗೆ ಸರ್ಜಿಕಲ್ ಚೇರ್ ಕೊಟ್ಟರು ಅನ್ನುವಂತ ಹೇಳ್ತಾರೆ. ಈಗ TV ಬೇಕು ಅಂತ TV ಕೊಡ್ತಾ ಇಲ್ಲ, ವಿಟಮಿನ್ ಟ್ಯಾಬ್ಲೆಟ್ ಕೊಡ್ತಿಲ್ಲ. ಮಾಧ್ಯಮದವರು ಗೇಟ್ ಮುಂದೆನೇ ಇರ್ತಾರೆ. ಇದು ಇನ್ನೊಂದು ಸಮಸ್ಯೆ. ಯಾಕಂದರೆ ಬೆರಳು ತೋರಿಸ್ಕೊಂಡು ಹೋದಂತಹ ವ್ಯಕ್ತಿ ಸುಮ್ಮನೆ ಹೋಗಿಲ್ಲ ಅನ್ನೋಂಥದ್ದು ಇದರ ಮೂಲಕವೇ ದೃಢಪಡಿಸ್ತಾ ಇರುವಂಥದ್ದು. ಮಾಧ್ಯಮದವರು ಗೇಟ್ ಮುಂದೆನೇ ಇರ್ತಾರೆ. ಸೊ ತನ್ನ ಓಡಾಟ, ತನ್ನ ಪರಿಸ್ಥಿತಿ ಹೆಂಗೆ ಬಂದಿದೆ ಅನ್ನೋದು, ತನ್ನ ಅಭಿಮಾನಿಗಳೇನು ತನ್ನನ್ನು ಭಾಳ ದೊಡ್ಡದಲ್ಲಿ ಎತ್ತರದಲ್ಲಿ ನಿಲ್ಸ್ಕೊಂಡು ತೋರಿಸ್ತಿದ್ರಲ್ಲ, ಅಂದ್ಕೊಂಡಿದ್ರಲ್ಲ, ಈಗ ತನ್ನ ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ದು ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇರುತ್ತಲ್ಲ, ಅದು ಒಂದು ಟೆನ್ಷನ್ ಆಗೋಗ್ಬಿಟ್ಟಿದೆ. ಅದು ಒಂದು ನೋವು ಕಾಡ್ತಾ ಇದೆ. ಈಗ ನಾನು ಏನು ಮಾಡಿದರೂ ತಪ್ಪಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಕೇಳಿದಾರಂತೆ. ಅಂದರೆ ಯಾವ ಸ್ವರೂಪದಲ್ಲಿ ಈ ವ್ಯಕ್ತಿ ಏನೇನು ಆಗ್ತಾ ಇದೆ ಈ ವ್ಯಕ್ತಿಯಲ್ಲಿ, ನನ್ನನ್ನು ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಈತ ಮುಂದಿಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಅಂದರೆ ಬಳ್ಳಾರಿ ಜೈಲಿನ ಸಹವಾಸ ಸಾಕು, ನನ್ನನ್ನು ಬೆಳಗಾವಿ ಜೈಲಿಗಾದರೂ ಶಿಫ್ಟ್ ಮಾಡಿಕೊಡಿ ಅಂತ ಕೇಳ್ತಿದ್ದೇನೆ. ಹಾಗಾದರೆ ನಿಜಕ್ಕೂ ಈ ಥರನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅಂತ, ಜೈಲಿಂದ ಜೈಲಿಗೆ ಶಿಫ್ಟ್ ಮಾಡುವಂಥದ್ದೇ ಸರ್ಕಾರದ ಕೆಲಸನ ಅನ್ನುವಂಥದ್ದು ಕೂಡ ಭಾಳ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ. ಈತ ಕೇಳ್ದ ಅಂತ ಹೇಳ್ಕೊಂಡು ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಆಗುತ್ತಾ? ಮತ್ತು ಆ ರೀತಿಯಾಗಿ ಪ್ರಾವಿಷನ್ ಕೊಡ್ತಾ ಹೋದರೆ ಕತೆ ಏನಾಗಬೇಕು? ಬಳ್ಳಾರಿ ಜೈಲಿನಲ್ಲಿ 15 ದಿನ ಕಳೆಯೋದ್ರೊಳಗೇ ಬಳ್ಳಾರಿಯ ಬಿಸಿ ಈಗ ತಟ್ಟಿದೆಯಾ ಅಂತ ಹೇಳಿ. ಹಾಗೆಯೇ ಭಾಳ ಮುಖ್ಯವಾಗಿ ಇಲ್ಲಿ ಇರುವಂಥದ್ದು, ಬಳ್ಳಾರಿಗೆ ಹೋಗಿ ಬರುವುದು ಕಷ್ಟ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಶಿಫ್ಟ್ನ ಬೇಡಿಕೆನ ಕೇಳ್ತಿರಂತೆ. ಅಂದರೆ ಈತನ ನೋಡೋದಕ್ಕೆ ಬರ್ತಾರಲ್ಲ, ಅವ್ರಿಗೂ ಕೂಡ ಭಾಳ ಕಷ್ಟ ಆಗ್ತಾ ಇದೆ ಅಂತೆ ಬಳ್ಳಾರಿಗೆ ಬಂದು ಹೋಗೋದು. ಯಾಕಂದರೆ ಅದಕ್ಕೆ ನೇರವಾಗಿ ಫ್ಲೈಟ್ ಇಲ್ಲ, ಬೈ ರೋಡೇ ಹೋಗಬೇಕು. ಬೆಳಗಾವಿಗಾದರೆ ಫ್ಲೈಟ್ ಇದೆ, ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ಹೋಗಿ ವಿಸಿಟ್ ಮಾಡ್ಬೋದು. ಅಥವಾ ಧಾರವಾಡದಲ್ಲಾದರೆ ಫ್ಲೈಟ್ ಇದೆ, ಕಲಬುರಗಿಲಿ ಆದರೂ ಕೂಡ ಫ್ಲೈಟ್ ಇದೆ, ಇಲ್ಲಿ ಅದು ಫ್ಲೈಟ್ ಫೆಸಿಲಿಟಿ ಕೂಡ ಇಲ್ಲ ಅಂತೇಳಿ ಇದು ಒಂದು ಕಾರಣ ಆಗಿದೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ. ಜೈಲಿಗೆ ಹೋಗುವಂಥ ಕೆಲಸ ಮಾಡೋಕ್ಕೂ ಮುಂಚೆ ಹಾಗಾದರೆ ಬುದ್ಧಿಯಲ್ಲಿ ಹೋಗಿತ್ತು. ಈಗ ಜೈಲಿಂದ ಜೈಲಿಗೆ ಇಲ್ಲಿಂದ ಆಗೋದಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರಲ್ಲ, ಜೈಲಿಗೆ ಹೋಗೋಕ್ಕೆ ಬದಲೇ ಬುದ್ಧಿಯಲ್ಲಿ ಹೋಗಿತ್ತು. ಹಾಗಾದರೆ ಈತ ಕೂಡ ದೊಡ್ಡ ಸೆಲೆಬ್ರಿಟಿ, ದೊಡ್ಡ ಸ್ಟಾರ್. ಹಾಗಿದ್ರೂ ಈ ಬುದ್ಧಿ ಇವಾಗ ಯಾಕೆ ಬಂತು? ಮತ್ತು ಅಷ್ಟೇ ಅಲ್ಲದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿಗಳ ಜೊತೆ ಕೂರುವಾಗಲಾದರೂ ಕೂಡ ಪ್ರಜ್ಞೆ ಇರಬೇಕಿತ್ತಲ್ವಾ? ಆ ಸಂದರ್ಭದಲ್ಲಿ ಪ್ರಜ್ಞೆ ಇದ್ದಿರ್ತಿದ್ರು ಕೂಡ ಇವತ್ತು ಬಳ್ಳಾರಿಗೆ ಹೋಗಬೇಕಾದ ಪರಿಸ್ಥಿತಿ ಬರ್ತಿರಲಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಬಹುದಾಗಿತ್ತು. ಅಲ್ಲಿಗೆ ಹೋದ್ಮೇಲೂ ಕೂಡ ಬುದ್ಧಿ ಕಲಿಯಲಿಲ್ಲ. ಹಾಗಾದರೆ ಪ್ರಜ್ಞೆ ಇರಲಿಲ್ವಾ? ವಿಡಿಯೋ ಕಾಲಲ್ಲಿ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ವಿಡಿಯೋ ಕಾಲನ್ನು ಮಾಡ್ತಾ ಇದ್ದಾಗ ಯಾರೋ ರೆಕಾರ್ಡ್ ಮಾಡ್ತಾ ಇರ್ತಾರೆ ಅಂತ ಕಾಮನ್ ಸೆನ್ಸ್, ಆ ಕಾಮನ್ ಸೆನ್ಸ್ ಕೂಡ ಇಲ್ಲದೇನೆ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಅದರಿಂದ ಅದೇ ಕಾರಣಕ್ಕಾಗಿ ತಾನೆ ಇವತ್ತು ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕಾರಣ ಆಗಿರುತ್ತೆ. ಅಷ್ಟೆಲ್ಲ ಆದಮೇಲೆ ಜೈಲಿನಲ್ಲಿ ಓಡಾಡುವ ಸಮಯದಲ್ಲಿ ಮಾಧ್ಯಮದ ಕ್ಯಾಮ್ರಾ ಕಂಡಾಗ ದೌಲತ್ ತೋರಿಸೋದು ಬೇರೆ, ಯಾವ ರೀತಿಯಲ್ಲಿ ಬೆರಳುಗಳನ್ನು ಅಸಹ್ಯಕರವಾಗಿ ತೋರಿಸಿರುವಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಒಬ್ಬ ವ್ಯಕ್ತಿ ಈ ರೀತಿಯಾದಂತಹ ವರ್ತನೆಯನ್ನು ಯಾವತ್ತೂ ಕೂಡ ತೋರಬಾರ್ದು. ಇಂತಹ ವರ್ತನೆಯನ್ನು ಒಬ್ಬ ವ್ಯಕ್ತಿ ತೋರ್ತಾ ಇದ್ದಾನೆ ಅಂತ ಹೇಳಿದರೆ ಅದರ ಅರ್ಥ ಏನಂದರೆ ಈತ ಬದಲಾಗುವುದಿಲ್ಲ, ಯಾವ ಕಾರಣಕ್ಕೂ ಬದಲಾಗುವುದಿಲ್ಲ ಅಂತೇಳಿ ಆ ಸ್ವರೂಪದಲ್ಲಿ ತನ್ನ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತಾ ಇರುವಂತಹ ದರ್ಶನ್ಗೆ ಈಗ ಬಳ್ಳಾರಿ ಜೈಲಿನ ಬಿಸಿಯಂತೂ ಭಾಳ ಜೋರಾಗಿ ತಟ್ಟಿರುವಂಥದ್ದು ಗೋಚರಿಸ್ತಾ ಇದೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.